ದೂಕಣ ಸರಿಯಾಗಿ ಸಿರಿಕೆಸ ಹೊಡಿತದೆ ಅಲ್ಲ ಗಾಸ್ ಹೆಂಗೈತೆ ನೋಡು. ಅಬ್ಬಾ ಈ ಥರ ಹಿಂಗೆ ನೋಡ್ರೆ ಮಾಡ್ಸೋಕ್ಕೆ ಇನ್ನೊಂಥರ ಮಜಾ. ಗುಡ್ ಮಾರ್ನಿಂಗ್ ಗಾಯ್ಸ್. ಇನ್ನೇ ಹೊಡ್ದಕ್ಕೆ ಬೈಕೆಲ್ಲ ಮುಕ್ಕಳೇ ದುಗ್ಗಳಾಗ್ಬಿಟ್ಟಿದಲ್ಲ. ಈಗ ಅಂಗಡಿ ಹೋಗಿ ಶಾಂಪೂ ತಂದ್ಕೊಂಡು ಸ್ವಲ್ಪ ಬೈಕ್ ತೊಳೆಯೋಣ. ಇವತ್ತು ಬೈಕ್ ನೀಟೇ ತೊಳಿಬೇಕು. ಇವಾಗಂತೂ ಅದೇ ಆಫ್ ರೋಡಿಗೆ ಹೋದಾಗೆಲ್ಲ ತೊಳಿತಾನೆ ಇರ್ಬೇಕು ಅನ್ಸುತ್ತೆ. ಪೂರ್ತಿ ದುಗ್ಗಳಾಗ್ಬಿಟ್ಟಿದ್ವಿ ಬೈಕ್ ಪೂರ್ತಿ. ಅಂದರೆ ಮೇಲೆ ಅಷ್ಟೆಲ್ಲ ದುಗ್ಗಳಾಗೋಲ್ಲ, ಕೆಳಗಡೆ ಮಾತ್ರ ದುಗ್ಗಳ ಐತೆ. ಡೀಸೆಲ್ ವಾಶ್ ಮಾಡಿ ಅದಾದ್ಮೇಲೆ ಇದ್ರಕ್ಕೆ ಸೆಂಟ್ರ್ ಸ್ಟ್ಯಾಂಡ್ ಇಲ್ಲಲ್ಲ, ಆ ಸೆಂಟ್ರ್ ಸ್ಟ್ಯಾಂಡಿಗೆ ಏನಾದ್ರು ಒಂದು ಜುಗಾಡ್ ಮಾಡ್ಬೇಕು. ಆ ಜುಗಾಡೆಲ್ಲ ಯಾವ ಥರ ಮಾಡ್ತೀನಿ ಎಲ್ಲ ಒಂದು ತೋರಿಸ್ತೀನಿ. ವಿಡಿಯೋ ಸಕ್ಕದಾಗಿರ್ತೈತಿ. ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಬೇಗ ಫಾಲೋ ಮಾಡಿರಿ. ಈಗ ಶಾಂಪು ತಂದ್ಕೊಂಡು ಗಾಡಿ ತೊಳೆಯೋಣ. ಇದಕ್ಕೆ ಡಬಲ್ ಸ್ಟ್ಯಾಂಡ್ ಬರೋದಿಲ್ಲಲ್ಲ, ಅದ್ಯಾವುದೋ ಒಂಥರ ಹಿಂಗೆ ಹಾಕಿ ಹಿಂಗೆ ಜೀಗ್ತಾರಲ್ಲ, ತಗೋಬೇಕು ಅದನ್ನ. ಬಟ್ ಇವಾಗ ಇಲ್ಲಲ್ಲ. ಇವಾಗ ಇಲ್ಲಿ ಯಾವ ಥರ ಜುಗಾಡ್ ಮಾಡೋಣ ಅಂದರೆ ಆ ಕಡೆ ಸ್ಟ್ಯಾಂಡ್ ಆಗಿತ್ತಲ್ಲ, ಆ ಕಡೆ ಸ್ಟ್ಯಾಂಡ್ ಆಗ್ತಾಗ ಇಲ್ಲೊಂದು ಹಿಂಗೆ ಕೋಲ್ ಕೊಟ್ಟಾಗ ಹಿಂಗೆ ಹಿಂಗಡೆ ವೀಲು ಎತ್ಕೋದಿತ್ತು. ಅವಾಗ ಇಲ್ಲಿ ಹಿಂಗೆ ಒಂಥರ ಜಾಗ್ ಥರ ಒಂದು ಕೋಲ್ ಕೊಡ್ಬೇಕು. ಅದು ಯೂಸ್ ಆಗ್ಬೇಕಲ್ಲ ಇನ್ನೂ ಸುಮಾರು ದಿನ. ಮಾಡೋಣ ಈಗ. ಫಸ್ಟು ಒಂದು ಕಸುವಾಗಿರೋ ಒಂದು ಕೋಲು ಇದು ಸಾಕು. ಇದನ್ನ ನೀಟಾಗಿ ಕಟ್ ಮಾಡ್ಕಿಂದು ಒಂದು ಸೈಡ್ ಏನಾಯ್ತು. ಇವಾಗ ಅಳತೆ ನೋಡ್ಕಿಂದು ಇನ್ನೊಂದ್ಸಲಿ ಕಟ್ ಮಾಡೋಣ. ಇನ್ನೊಂದು ಸೈಡ್ ಎಷ್ಟಾಗೈತೆ ಅಷ್ಟು. ನಾನು ಅವಾಗ ಒಂದ್ಸಲಿ ಮಾಡಿದ್ದೆ ಇದೇ ಥರನೇ. ಫಸ್ಟ್ ಬೈಕ್ ತಂದಾಗ ಇದೇ ಥರ ಜುಗಾಡ್ ಒಂದು ಮಾಡಿದ್ದೆ. ಎಷ್ಟು ಕರೆಕ್ಟಾಗಿ ಇಷ್ಟೇನ ಬೇಕು ಒಂದಿಷ್ಟು ಕಟ್ ಮಾಡೋಣ. ಕರೆಕ್ಟಾಗಿ ಇಷ್ಟೇನ ಬೇಕು. ಎಷ್ಟು ಕಟ್ ಮಾಡ್ಕೊಂಡು ನೋಡೋಣ ಯಾವ ಥರ ಆಗೈತೆ ಅಂತ. ಈಗ ನೀರು ಹಸಿ ಆದಾಗ ಇಳಿಯೋ ಚಾನ್ಸ್ ಜಾಸ್ತಿ ಇರ್ತೈತೆ. ನೋಡೋಣ ಎಂತ ಆಕೈತಿ. ಇಲ್ಲಿ ಈ ಥರ ಇದ್ದಾತು. ಇವಾಗ ಇಲ್ಲಿ ಯಾವ ಥರ ಮಾಡೋಣ ಅಂದರೆ, ಅದು ಅಲ್ಯೂಮಿನಿಯಂ ಸಿಂಗಮಲ್ಲ, ಅದಕ್ಕೆ ಕರೆಕ್ಟಾಗಿ ಹಿಂಗೆ ಮಧ್ಯ ಹಿಂಗೆ ಸೈಡ್ ಒಂಥರ ಹಿಂಗೆ ಯೂ ಶೇಪ್ ಇರ್ತೈತೆ. ಕರೆಕ್ಟಾಗಿ ಇದಕ್ಕೂ ಅದೇ ಥರನೇ ಒಂದು ಶೇಪ್ ಕೊಡೋಣ. ನೋಡೋಣ. ಇಲ್ಲಿ ಈ ನಮ್ಮ ಅಪ್ಪಾಜಿ ಅಸ್ತ್ರಗಳೆಲ್ಲ ಇದಾವೆ. ಆ ಅಸ್ತ್ರದಾಗೆ ಟ್ರೈ ಮಾಡಿದೆ ಹೆಂಗೆ ಯಾವ ಥರ ಆಗೈತೆ ಅಂತ. ನೋಡೋಣ. ಅದೇ ಇದೆಲ್ಲ ಇದೆ. ಅಸ್ತ್ರಕ್ಕೇನು ಬರ ಏನಿಲ್ಲ, ಎಲ್ಲ ಥರ ಅಸ್ತ್ರನೂ ಇರೋದೆ. ಏನಾದ್ರು ಒಂದು ಮಾಡಿ ಒಂದು ಜುಗಾಡ್ ಮಾಡಲೇಬೇಕೀಗ. ಆ ಚಡ್ಡಿ ಗಿಡ್ಡಿ ಹಾಕಿದ್ರೆ ಬೆಸ್ಟು. ಇವಾಗ ಇಲ್ಲಿ ಕರೆಕ್ಟಾಗಿ ಯು ಶೇಪ್ ಬರ್ಬೇಕು. ಯಾವ ಕಡೆ ದಪ್ಪ ಐತಿ ಈ ಕಡೆ ಕರೆಕ್ಟಾಗಿ ವಿ ಶೇಪ್ ಬರೋ ಥರ ಮಾಡ್ಬೇಕು. ಈಗ ನಂಗೆ ಗೊತ್ತಿಲ್ಲ, ನಾನು ಎಂದೂ ಮಾಡಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಅಪ್ಪನನ್ನು ನೋಡಿದ್ದೆ ಹಿಂಗೆ ಹೊಡಿಯೋಗ್ರೆ ಎಲ್ಲಿ ಮುರಿದೋಗ್ಬಿಡ್ತೀವಿ ನಾವು. ಭಯ ಒಂದು ರೇಂಜಿಗೆ ಆಗ್ತದೆ. ನೋಡಿದೆ ಟ್ಯಾಲೆಂಟು ರಕ್ತದಾಗೆ ಬಂದ್ಬಿಡಿತಲ್ಲ. ಗೈಸ್ ರೆಡಿ. ನಾನು ಅನ್ಕೊಂಡಂಗೆ ಏನಾಗೋಲ್ಲ. ಇಲ್ಲೊಂದು ಸೈಡ್ ಸ್ವಲ್ಪ ಕಿತ್ತೋತು. ಏನಕ್ಕಂದ್ರೆ ನಾನು ಕತ್ತಿಯಾಗಿ ಹೊಡಿಬೇಕಾದ್ರೆ ಮಿಸ್ ಮಾಡ್ಕೊಂಡಿದ್ದು. ಬಟ್ ಇದೇನಾದ್ರು ಸಕ್ಸಸ್ ಆಯ್ತು ಅಂದರೆ ಪಕ್ಕಾ ಮಾಡ್ತೀನಿ. ನೋಡಿರಿ ಏನು ಸಾಕಾದ ಮಾಡಿದ್ದೀನಿ. ಬ್ಲಡ್ ಲೈನ್ ಅದೊಂಥರ. ಗೈಸ್ ಒಂದು ರೇಂಜಿ ರೆಡಿ ಮಾಡಿದೆ. ಅದೇ ಹೆಂಗೆ ಮಾಡೀನಿ ಇದನ್ನು ಹೊಡಿದೇ ಇರೋ ಥರ ಮಾಡಿದೆ. ಅವೆಲ್ಲ ಗೊತ್ತಲ್ಲ, ನಾವೆಲ್ಲ ಮಲ್ಲನ ಮಕ್ಕಳು ಟ್ಯಾಲೆಂಟು. ಇವಾಗ ಇದನ್ನ ಹಾಕಿ ಜಾಕ್ ಹಾಕೋಣ. ಏನಾದ್ರು ಪರ್ಫೆಕ್ಟಾಗಿ ಕೂರ್ತೀವಿ ಅಂದರೆ ಇದಕ್ಕಿಂತ ಸ್ವಲ್ಪ ದಪ್ಪ ಅಂತ ತಗೊಂಡು ಆವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಜುಗಾಡ್ ಮಾಡೋಣ. ಯಾಕಂದರೆ ಯಾವಾಗಲೂ ಡೈಲಿ ಬೇಕಲ್ಲ. ಇವಾಗ ಕೂರ್ಸಿ ನೋಡೋಣ ಇರ್ರಿ. ಇದಂತೂ ಎತ್ತದಂತೂ ಯಮ ಭಾರ. ಇನ್ನು ಎತ್ತದೇ ದೊಡ್ಡ ಹಿಂಸೆ. ಈಗ ಓಕೆ ಇಲ್ಲಿ ಕೂರ್ತಿಲ್ಲ ಕರೆಕ್ಟ್ ಸೈಜೆಲ್ಲ ಎಲ್ಲದೂ ಕರೆಕ್ಟಾಗಿ ಐತೆ. ಇವಾಗೇನಿಲ್ಲ, ಗಾಡಿನ ಎತ್ತಿ ಈ ಕಡೆ ಕೊಡ್ಬೇಕಷ್ಟೆ. ಇದಂತೂ ಕರೆಕ್ಟಾಗಿ ಕೂರ್ತೀವಿ ನೋಡ್ರಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುಂಡಿರ್ತೀವಿ. ಫೈನಲಿ ನೋಡ್ರಿ. ನಾವು ಗೊತ್ತಲ್ಲ ಮಲ್ನಾಡರು ಯಾವುದಕ್ಕೂ ಕಡಿಮೆ ಇಲ್ಲ. ಈಗ ಆರಾಮಾಗಿ ಚೈನ್ ತಿಕ್ಬೋದು, ಆರಾಮಾಗಿ ಲೂಬ್ ಮಾಡ್ಬೋದು, ಆರಾಮಾಗಿ ಎಂತ ಬೇಕಾದ್ರೂ ಮಾಡ್ಕೋಬೋದು. ಬಟ್ ಏನಂದರೆ ಈ ಡಬಲ್ ಸ್ಟ್ಯಾಂಡ್ ಥರ ಮಾಡಬೇಕು. ಆ ಥರ ಮಾಡಿದ್ರೆ ಮಾತ್ರ ಮಸ್ತಾಗೈತೆ. ನೋಡೋಣ ಆ ಥರ ಏನಾದರೂ ಹೊಸ ಕಲೆನ ನೋಡೋಣ. ಇದೀಗ ಸದ್ಯಕ್ಕೆ ಇದು ಸಾಕು. ಇವಾಗ ಮಾಡೋಣ ಬರ್ರಿ. ಫಸ್ಟು ಡಿಸೈಲು, ಆಮೇಲೆ ಇದೊಂದು ಬ್ರಷ್ಷು. ಈಗ ಸದ್ಯಕ್ಕೆ ಯೂಸ್ ಮಾಡೋದದೆ. ಈಗ ಡಿಸೈಲ್ ಹಾಕಿನಕ್ಕೆ ಏನಾದ್ರು ಒಂದು ಬೇಕಲ್ಲ ಬಾಕ್ಸು. ಈಗ ಇದಕ್ಕೆ ಹಾಕಿಂದೆ ಈಗ ಫುಲ್ಲು ಚೈನ್ ಕ್ಲೀನ್ ಮಾಡ್ಬೇಕು. ಈಗ ಏನಂದರೆ ಡಿಸೈಲ್ನೇ ಹಾಕ್ಬೇಕು. ಸ್ಪ್ರೇ ಎಲ್ಲ ಇಲ್ಲಲ್ಲ, ಅದಕ್ಕೆ ಈ ಕೈಯಿಂದನೇ ಮಾಡೋಣ ಅಂತ ಹಿಂಗೆ ಸಾತು. ಪೂರ್ತಿ ಡಿಸೈಲ್ ಹಾಕಿ ಇಟ್ಟಿನಿ. ಇಲ್ಲೂ ಕ್ಲೀನ್ ಮಾಡ್ಬೇಕಿತ್ತು. ಒಂದು ವಾರದ ಹಿಂದೆ ಅಷ್ಟೇ ಕ್ಲೀನ್ ಮಾಡೀನಿ. ಮತ್ತೇನು ಕ್ಲೀನ್ ಮಾಡೋ ಅವಶ್ಯಕತೆ ಏನಿಲ್ಲ. ಕೈಸ್ ವಾಶ್ ಮಾಡಿದೆ. ಹೆಂಗೆ ಕಾಣಿಸ್ತೈತೆ ನೋಡ್ರಿ ಚೈನು. ಒಳ್ಳೆ ಹೊಸ ಚೈನ್ ಇದ್ದಂಗೆ ಐತೆ. ಲೂಪ್ ಮಾಡಿದ್ರೆ ಆಯ್ತು. ಲೂಪ್ ಖಾಲಿ ಐತಿ. ಅದಕ್ಕೆ ಲೈಟಾಗಿ ಆಯಿಲ್ ಐತೆ. ಆಯಿಲ್ ಹಾಕ್ನೆ ಲೈಟಾಗಿ. ಇವಾಗ ಒಂದು ಸ್ವಲ್ಪ ದಿನ ಅಷ್ಟೇ, ಅದಾದ್ಮೇಲೆ ಲೂಪ್ ಮಾಡ್ರೆ ಆಯ್ತು. ಇವಾಗ ಶಾಂಪು ಹಾಕಿ ಕಳ್ರಣ. ಈಗ 3 ಶಾಂಪು ಹಾಕಿ ಕಳ್ತೀನಿ. ಓಕೆ ಬಟ್ಟೆನೂ ರೆಡಿ ಆಯ್ತು. ಇವಾಗ ಕಸ್ವ ತಿಕ್ಕೋದೊಂದೇ ಕೆಲಸ. ಈ ಥರ ಹಿಂಗೆ ನೋಡ್ರೆ ಮಾಡ್ಸೋಕ್ಕೆ ಇನ್ನೊಂಥರ ಮಜಾ. ಏನೋ ಸಿಕ್ಕಿದೆ. ಈ ಹುಚ್ಚು ಬಿಸಿಲಿಗೆ ಸಿಕ್ಕಿದೆಲ್ಲ ಹೋಗ್ಬಿಡ್ತದೆ. ಇಲ್ಲೆಲ್ಲ ನೊರೆ ಫುಲ್ ಇತ್ತು.
ಇಲ್ಲಿ ಮೇಲ್ ತಿಕ್ ಕೆಳ ತಿಕ್ಕರೊಳಗೆ ಈ ಕಡೆನವರೆ ಹೋಗ್ಬಿಡೋದು. ನೋಡೋಣ ಹೆಂಗೆ ಕಾಣಿಸ್ತೈತಿ ಅಂತ. ಇವತ್ತು ಬೇರೆ ಥರ ತೊಳೆದೀನಿ. ಅದೇ ಇವನ್ವರೆ ಹೇಳ್ತಾ ಇತ್ತಿಲ್ಲಲ್ಲ ಫೈನಲಿ ಆಯ್ತು ತೊಳೆದು. ನೋಡ್ರಿ ಈಗ ಎಷ್ಟು ಚಂದ ಕಾಣಿಸ್ತೈತಿ. ಇವಾಗ ಚೈನ್ ನೀಟಾಗಿ ಚೈನ್ ಉದ್ದೆ ಲೂಪ್ ಮಾಡಿಬಿಟ್ರೆ ಕರೆಕ್ಟ್ ಆಗೈತೆ. ನಾನು ತಲೆಗೆಲ್ಲ ನೀರು ಹಾಕಿಬಿಟ್ಟೆ, ಮುಕ್ಳಾರೆ ಬಿಸ್ಲಲ್ಲ. ಆಲ್ಮೋಸ್ಟ್ ಎಲ್ಲ ನೀಟಾಗಿ ತೊಳೆದೀನಿ. ಆಲ್ಮೋಸ್ಟ್ ಎಲ್ಲ ಚುಚ್ಚೂರು ಐತಿ. ಅದೇ ಹೋಗೋದಿಲ್ಲ ಅದೇ ಜರ್ರು ಅಷ್ಟೆಲ್ಲ ತೊಳೆಸ್ರೆ ಒಂದ್ಸಲಿ ನೀಟ್ ಆಗೈತಿ. ಮನೆಗೆ ಇಷ್ಟು ನೀಟ್ ತೊಳೆದೀನಿ ಸಾಕು. ಹೆಂಗೈತಿ ಜುಗಾಡು? ಅಷ್ಟು ಕಾಮೆಂಟ್ ಹಾಕ್ರಿ ಯಾರ್ಯಾರು ಈ ಥರ ಜುಗಾಡು ಮಾಡ್ಕೊಂಡಿರಿ. ಅದೇ ಇಲ್ಲಿ ಬಂದೀವು ಮುಕ್ಕಳಾರ ಕಸುವಾಗಿ ಈಜಾಡ್ತೀವಿ. ಇಲ್ಲ ಜಲ ಕನ್ನಡ ಕನ್ನಡ ಮಾತಾಡ್ತಾರೆ ಬಿಡ ಗೈಸ್. ಇದೆ ಇಲ್ಲೇ ಜಲ ಹೇಳ್ತಾ ಇತ್ತು ನೋಡ್ರಿ. ಇರ ಗೈಸ್ ಇದೆ ಇಲ್ಲಿ ಜಲ ನೀರು ಹೇಳ್ತೈತಲ್ಲ ಕುಡಿಯೋಣ ಈಗ. ಅದು ಸ್ವಲ್ಪ ಕ್ಲೀನ್ ಆಗಲಿ. ನೀ ಹೆಂಗ್ ಕುಡ್ದೆ ಕೆಸ ಗೈಸ್? ಇದು ಕಾಯ್ತಾ ಇದೀನಿ, ಇದು ಆಗ್ತಾನೆ ಇಲ್ಲ. ಹಂಗೆ ಕುಡ್ದ್ಯಾ? ನಾಯಿ ಇರ ಗೊಬ್ಬರ ಬೇಡ, ನಾ ಹಿಂಗೆ ಬಾಯ್ ಕೊಡ್ತೀನಿ. ಬಾಯ್ ಕೊಡ್ಬೇಕು. ನೀವು ಹಂಗೆ ಕುಡಿಯಾರ ನಾಯಿ, ನಾನು ನೀಟಾಗಿ ಕೊಡ್ತೀನಿ. ಬಾಯ್ ಕೊಡ್ಬೇಕು. ಇರ ಅದು ಚೆನ್ನಾಗಿ ಕುಡಿದ್ನಲ್ಲಿ ಅಷ್ಟು ಚೆನ್ನಾಗೈತಿ. ಆದ್ರೂ ಒಂಥರ ಕಿಲುಬಲೆ ನೀರು. ಸೇಮ್ ಬೋರ್ ನೀರು ಟೇಸ್ಟೇ. ಜಲ ಹೋಗ್ತೈತೆ ಅದು ಬರ್ರೆ. ಇಂಥ ಒಣಕ್ಲು ಇದ್ರಕ್ಕೆ ಇಲ್ಲಿ ಹೋಗ್ತೈತೆ. ಆ ಕಡೆನೇ ಈಜೋಡ್ತಿದ್ವ. ಇಲ್ಲೊಂದು ಕಮ್ಮಿ ಆಟ ಆಡ್ತಿದ್ವಿ ನಾ ಇಲ್ಲಿ. ಗೊತ್ತಿಲ್ಲ, ಅಲ್ಲಿಂದ ಡೈ ಹೊಡೆದ್ರೆ ಇಲ್ಲಿ ಹೇಳ್ತಿದ್ದೆ. ಫಸ್ಟ್ ಹೊಡೆದಿದ್ದು ಇಲ್ಲೇ ಅಲ್ಲ, ಮುಕ್ಕಳೇ ತುಂಬೋದು, ಅಲ್ಲಿ ತನಕ ತುಂಬೋದು. ನಾವು ಒಂದ್ ಕಡೆ ಅಲ್ಲಿ ನೀರು ಫುಲ್ ತುಂಬ್ದಾಗ ಹಿಂಗೆ ಈಜೋಡ್ಕೂತ ಆಕಲ್ ತನಕ ಬಂದಿದ್ವಿ. ಅಷ್ಟೇನಾಗಿರಿ. ಮೊನ್ನೆ ಪುಟಪ್ಪ ಇದಕ್ಕೆ ಹೋಗ್ಯಾನೆ. ಯಾವ ಪುಟಪ್ಪ? ಕೂಡ್ಲಿ ಪುಟಪ್ಪ ಅಲ್ಲೇ ಅದರಿಂದ ಪುಟಪ್ಪ ಅಂತ ನಾವ್ ಹಿಂಗೆ ಹೋಗ್ತಿದೀವಿ ನಮ್ಮ ಪಾಪ. ಪುಟು ಅಂತ ಇವನ್ 3 ಏಜ್ ಐತಿ. 10 ನಿಮಿಷ ಅಲ್ಲೇ ನಿಲ್ಸ್ಕೊಂಡು ಹಿಂಗೆ ನೋಡ್ತಾ ಇದ್ದೀವಿ. ಈಗ ಹೋಗ್ತದ ತನಕ ಹೋಗ್ತಾ ಇದೀವಿ. ಅಲ್ಲಿ ತನಕ ನೋಡ್ತಾನೆ. ಹಲೋ ನಿತೀಶ್ ಅವ್ರ ಎಲ್ಲಿದ್ದೀರಾ? ಹಲೋ ಕಿಟ್ಟು ನಿತೀಶ್ ಎಲ್ಲಿದ್ದೀರಾ? ಬರ್ರ ಮನೆದಿಲ್ಲ ನಪ್ಪೆ. ಶವಿ ತಿನ್ನಿಸ್ತು. ಕೆಟ್ಟ ಪ್ರಪಂಚದ ಪುಟ್ಟದಾಗ ಒಂದ್ ಸ್ವರ್ಗ ತೋರಿಸ್ತೀನಿ ಬಾ. ಚಿಯಾ ತಿನ್ನೋದು ಬರ. ಪ್ರಪಂಚದಲ್ಲಿ ಪುಟ್ಟ ಸ್ವರ್ಗ ತೋರಿಸ್ತೀನಿ ನನಗೆ. ಚಿಯಾ ನಿಮ್ ಮನೆ ಹತ್ರನೇ ಇದೀವಿ ಬರ. ಹಾಲು ಮಾವ್ರ ಮನೆ ಹತ್ರ ಇದೀವು. ಹಾಲು ದೊಡ್ಡ ಮಾವ ಈಗ ಬದನೀಗ ನೋಡೀಗ ಕೆಟ್ಟ ಕೇಸ ಅಂತ ಬಂದ ನೋಡ. ಕೆಟ್ಟ ನಡಿಯ ಬಂದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಸಲ ಪಕ್ಕ ಇರ್ತಾವನ ಒಂದ್ ಸ್ವಲ್ಪ ಜಾಸ್ತಿ ಇದಕ್ಕೆ ತಿನ್ನ ಮಕ್ಕಳು ಒಂದ್ ಮುಷ್ಟಿ ತಿಂದಾನೆ ಇಲ್ಲ. ಹೋಗನೆ ಒಂದ್ಸಲ ಇದ್ ಬಿಡ್ಸಿದೀವಲ್ಲ ಸ್ನಾಪನ. ಮನೋಜು ಮುಕ್ಳೇ ಉರ್ಸ್ಬೇಕು. ಮನೋಜ್ ಅವ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಹಾಯ್ ಅಂತ ಹಾಕ್ಬಿಡ್ರಿ. ಮನೋಜಿಗೊಂದು ಹಾಯ್ ಹೇಳ. ಹಾಯ್ ಮನೋಜ್ ಅಕ್ಕ. ಮನೋಜಿಗೆ ಅಕ್ಕ ತೋರ್ಸ್ಬಾರ್ದು. ನನ್ ಟಾರ್ಚ್ ಏನೋ ಊರಾಗ್ಲೈತಿ. ನೋಡ ಹೋಗನೆ ಬಲ್ಗಾಲ ಇಟ್ಟೋಗ ನೀನಾ ಒಂದು ಎಡಗಾಲ ಬಸ್ ಬಲಗಾಲ ಇಟ್ಟು ಈಸಿ ಆಕೈತಿ. ಆಫ್ ಮಾಡೋದು ಮಾಡು ಮರ್ಯ. ಅದೇ ಅದ್ಮೇಲೆ ಸ್ವಿಚ್ ಆಫ್ ಮಾಡ. ಸ್ವಿಚ್ ಆಫ್ ಮಾಡ. ಎಲೆಕ್ಟ್ರಿಷಿಯನ್ ನಾನು ಇರ್ಬೇಕಾರೆ ಯಾಕೆ ಇದಿರ್ತೀರಾ? ಈ ಅಲ್ಲ ಆಫ್ ಆಗಲ್ಲ ಕಣ. ಬ್ಯಾಟ್ರಿ ಒಟ್ಟು ಎಲ್ಲ ಮಾಡಿಸ್ತಾರ ಕಣ. ನೋಡ ಹೆಂಗ್ ಕೈ ಇಡ್ತಾನ ನೋಡ. ಹೊಡಿತ ಇಲ್ಲಿ ತೆಗಿತಾರ ಕಣ. ಅಲ್ಲಿ ಒಂದ್ ಬರ ಹೆಂಗ್ ಐತಿ ನೋಡ. ತುಪ್ಪ ಆಯ್ತಂತೀಯಾ? ಹೋದ್ಸಲಿ ಇಲ್ಲೇ ಕಿತ್ತಿದ್ದಲ್ಲ. ಬೇರೆ ಹೆಂಗ ನೋಡು. ಮಾತಾಡ್ಬಿಟ್ರಿ ಒಳಗಡೆಗೆ ಒಂದ್ ಹುಳಿಲ್ಲ ನೆಟ್ಟಿಗೆ. ಅಲ್ಲಿ ಎಂದಕ್ಕೆ ಹೊರಗಡೆ ಬಂದವ ಶಕೀಗ? ತುಪ್ಪ ಆಯ್ತಾ? ಆಗಲ್ಲ. ಇದ್ರಾಗ ಆಯ್ತಾ? ಒಂದೇ ತೆಗಿಸಾಕ್ತಾನೆ. ಯೂಟ್ಯೂಬ್ ಹಾಕೋಣ. ಇದು ಗ್ಯಾಸ್ ಒಂದು ತೆಗಿತೀವಿ ಮತ್ತೆ. ಕೊಡ್ತು. ನಾನು ಅದಕ್ಕೆ ಹುಡಿಯಕ್ಕಿ ಬಂದಿನ ಕಣ. ಕೊಡ್ತು ಕಣ. ನಿಮಗೆ ತಾಗ್ತಾ ಇಲ್ಲ ಅನ್ರ? ಹೊಡಿತಾನೆ ಇಲ್ಲ. ಸರಿ ಎದ್ದು ಕಣ ಸರಿಯಾಗಿ ಸಿರಿಕೆ ಸಾಕು. ನಾನು ಈ ಕಡೆ ಬಂದೆ. ಬಂತಂದ್ರೆ ಎಂತಕ್ಕ ಬಿಡ್ತಾನೆ ಇಲ್ಲಲ್ಲ. ಅಮ್ಮ ದೇವ್ರೆ ಹೊಡಿತಲೆ ಒಂದು. ಅದಕ್ಕೆ ಹುಡಿಯಕ್ಕಿ ಬಂದ್ಬಿಟ್ಟಿದ್ದೆ. ಅಮ್ಮ
ಈ ನಲುಕಿಡು ಬಿಡೋ ಬಂಗಾರ ಹೊಡಿತೈತಿ ಅಮ್ಮ ಹೊಡಿತಲಿ. ಅಲ್ಲ ಅವು ಎಂತಕ್ ಬಿಡ್ತಾ ಇಲ್ಲ ಅವು? ಇಲ್ಲಿ ನೋಡಿಲಿ ಬ್ಯಾಟ್ರಿ ಆನ್ ಮಾಡ್ರೆ ಸಾಕು. ಇಲ್ಲಿ ನೋಡಿಲಿ ಯಾವ ಥರ ಈಗ ಎದ್ದು ಒಲೆ ಮುಕ್ಳರೇ. ತುಪ್ಪ ತುಪ್ಪ ಮುದ್ದಿನ ತುಪ್ಪ ಹೆಂಗೈತೆ ನೋಡ್ರಿ. ಹೊಡಿತಲಿ ಬಂತ. ನೋಡ್ಲಿ ಇವನಂತೂ ದೆಂಗ್ತದ ಕಣ ಸರಿಯಾಗಿ. ನಾನು ಕಿಡಬೇಡ ತುಪ್ಪನ ಹೊಡಿತಾನ. ಹೊಡಿದ ಹೊಡಿಯಲ್ಲ ಕಣ ಅವಮ್ಮ ಹೊಡಿತ ನಿಂಗೆ. ನಂಗೆ ಅವತ್ತೊಂದ್ಸಲಿ ಹೋದ್ಸಲಿ ಒಂದ್ಸಲಿ ಹೊಡೆದಿತ್ತು. ಮುರಿಯ ಗಾಯ್ಸ್ ಹೆಂಗೈತೆ ನೋಡ್ರಿ ಫುಲ್ಲು ಪ್ಯೂರ್. ನಿತ್ಕಾಳ ಎಲ್ಲಿ ಹೋಗ್ಯ ಎಂತ ಬಿತ್ತು ಇಲ್ಲ ಕೂದ್ಲ ಕಾಡ ಇದು ಎಂತ ಜೇನ್ ತಿನ್ನಲ್ಲ. ಗಾಸ್ ಹೆಂಗೈತ್ ನೋಡು. ಹೊಡಿತಾ ಇದು ಕೆಂಪತ್ತಲ್ಲ ಮುಳ್ಳೈತನ ಮುಳ್ಳೈತದೆ ಗಾಸ್ ಮುಕ್ಕಳ ತಿನ್ನು. ಭಾರಿ ಸೇವಿ ಆಗಿತ್ತು ತುಪ್ಪ. ಇನ್ನೊಂದು ತೆಗಿಯೋಣ ಗಾಸ್ ಇಲ್ಲಿ ಚೂರು. ಜಾಸ್ತಿ ತಿಂದರೆ ನಾಳೆ ಕಾಲೇಜ್ ಬಿಟ್ಟು ಇರೋದಿಲ್ಲ. ಕಾಲ ಮೇಲೆ ತುಪ್ಪ ತಿಡ್ಕಿ ಬಿಟ್ಟು ಕರೆಂಟ್ ಹಾಕ ಪಾಪ. ಕರೆಂಟ್ ಹಾಕ ಅವನ ಕಂಡಕ ಅಷ್ಟೇ. ಚೆನ್ನಾಯ್ತದೆ ಬಾರಿ ರುಚಿ ಐತಿ. ನಾಳೆ ಮತ್ತೆ ತೆಗಿಯೋದ ತೆಗಿಯೋಣ. ಮಾವುಂದಲ್ಲ ಇನ್ನೊಂದು ತಳ ತೆಗಿಯಪ್ಪ ಅಷ್ಟೇ ಸಾಕು. ಕಾಲ್ ಮೇಲೆ ಕಿಡ್ಕಿಂದೆ ಅಂಟು ಕಾಲು. ಬಾಯ್ ನಿತೀಶ್ ಬಾಯ್. Guys, mugitu. That's what I knew. I hope you guys enjoyed this video. Guys, make sure to subscribe my YouTube channel and I'll see you guys in the next one. Stay sexy, baby.